ಈಗ ಅವರು ಮೊದಲು 10th ಕ್ಲಾಸಿಗೆ ಬರ್ತಾರೆ, ಆ ಬಳಿಕ ನನ್ನ ಕ್ಲಾಸಿಗೆ ಬರ್ತಾರೆ. ಆವಾಗ ನಾನು ಸರಿಯಾಗಿ ಉತ್ತರ ಹೇಳುವಾಗ ಅವುಗಳನ್ನು ನೀನು ಕೀ ಪಾಯಿಂಟ್ ಮಾಡಿ ಇಟ್ಕೋ. ನಿನ್ನ ಕ್ಲಾಸಿಗೆ ಬಂದಾಗ ನಾ ಹೇಳಿದ್ದನ್ನು ಹೇಳಿಬಿಟ್ರೆ ಮುಗೀತು, ಇಷ್ಟ ಅಲ್ಲ ಹೆಲ್ಪ್ ಮಾಡೋದಂತಂದ. ಆವಾಗ ದಡ್ಡಂದ ಹೇಳ್ತಿ ಒಂದಿಷ್ಟು ಹೇಳ್ತಿ. ನನ್ನ ಕ್ಲಾಸ್ ರೂಮ್ನ್ಯಾಗ ನನಗೆ ಕೇಳಬೇಕು, ಎತ್ತರ ಧ್ವನಿಯೊಳಗೆ ಜೋರಾಗಿ ಹೇಳಬೇಕು. ನಾ ಬರೆದು ಇಟ್ಕೊತೀನಿ. ನೀ ಹೇಳಿದ್ದನ್ನು ನನ್ನ ಕ್ಲಾಸ್ನೇ ಬಂದಾಗ ಸಾಹೇಬರಿಗೆ ಅದ ಉತ್ತರ ನಾನು ಹೇಳಿಬಿಡ್ತೀನಿ. ಇದು ಒಂದು ಸಹಾಯ ಮಾಡಂತ ವಿನಂತಿ ಮಾಡಿಕೊಂಡ. ಆಯ್ತಂದ. ಇಬ್ಬರು ರಾತ್ರಿ ಉಂಡು ಮಲಗಿದ್ರು. ಮುಂಜಾನೆ 10 ಆಯಿತು. ಕ್ಲಾಸಿಗೆ ಬಂದರು. 8th ಕ್ಲಾಸ್ನಾಗ 8th ಕ್ಲಾಸಿಗೆ ಹೋದ. 9th ಕ್ಲಾಸ್ 9th ಕ್ಲಾಸಿಗೆ ಹೋದ. ಸಾಹೇಬರು 11 ಆಗಿತ್ತು ಬಂದರು. ಮೊಟ್ಟ ಮೊದಲು 10th ಕ್ಲಾಸಿಗೆ ಬಂದರು. ಅಲ್ಲಿ ತಮಗೆ ಬೇಕಾದ ಪ್ರಶ್ನೆ ಕೇಳಿದರು, ಉತ್ತರ ಪಡೆದ್ರು. 10th ಮುಗಿದಿಂದ 9th ಬಂದರು. ಇವ ಜಾಣ ವಿದ್ಯಾರ್ಥಿ ಅಲ್ಲ, ಕ್ಲಾಸಿಗೆ ಫಸ್ಟ್ ಕ್ಲಾಸ್ ಇದ್ದವ. ಅವ ಮುಂದೆ ಕೂತಿದ್ದ ಮುಂದಿನ ಬೆಂಚಿಗೆ. ಅವರು ಆಕಸ್ಮಿಕವಾಗಿ ಅವನಿಗೆ ಕೇಳಿಬಿಟ್ರು, ಜಾಣ ವಿದ್ಯಾರ್ಥಿಗೆ 9th ಕ್ಲಾಸ್ದವ್ರು. ಏನು ಕೇಳಿದರು? ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತಲ್ಲ, ಎಷ್ಟನೇ ಇಸ್ವಿ ಒಳಗೆ ಸಿಕ್ಕಿತು ಅಂತ ಕೇಳಿದರು. ಇವ ಉತ್ತರ ಹೇಳಬೇಕು. ಯಾರಿಗೆ ಹೇಳಬೇಕು? ಸಾಹೇಬ್ರಿಗೆ ಅಟ್ಟ ಅಲ್ಲ, ಇವನು ಗೆಳೆಯಂಗೆ ಕೇಳುವಂಗೆ ಹೇಳ್ಬೇಕು. ಈಗ ಎತ್ತರ ಧ್ವನಿಯೊಳಗೆ ಏನು ಹೇಳಿದ? 1947 ರೀ ಸರ್ ಅಂದ. ಅವ ಅಲ್ಲಿ 1947 ಬರ್ಕೊಂಡ ಒಂದು ಹಾಕಿ. ಆವಾಗ ಸಾಹೇಬ್ರಂದ್ರು, ಭಾಳ ಹುಷಾರದಿ, ಜಾಣದಿದಿ, ಭಾಳ ಚೆನ್ನಾಗಿ ಓದು. ಇನ್ನೊಂದು ಕೇಳಿನಂದ್ರೆ ಕೇಳ್ರಿ ಅಂದವ. 2ನೇ ಪ್ರಶ್ನೆ ಕೇಳಿದ್ರು, 1947 ಸ್ವಾತಂತ್ರ್ಯ ಸಿಕ್ಕಿತಲ್ಲ, ಮತ್ತು ಈ ಸ್ವಾತಂತ್ರ್ಯವನ್ನು ತಂದು ಕೊಟ್ಟವ್ರು ಯಾರು ಅಂತ 2ನೇ ಪ್ರಶ್ನೆ ಕೇಳಿದ್ರು ಸಾಹೇಬರು. ಇವ ಉತ್ತರ ಹೇಳ್ಬೇಕು. ಅವನಿಗೆ ಕೇಳುವಂಗ ಮಹಾತ್ಮ ಗಾಂಧೀಜಿರಿ ಅಂದ. ಅವ 2 ಅಂತ ಬರೆದು ಮಹಾತ್ಮ ಗಾಂಧೀಜಿ ಬರ್ಕೊಂಡ. ಅವಾಗ ಭಾಳ ಚಲೋ ಅದನ ಹುಡುಗ ಅಂತ ತಿಳ್ಕೊಂಡು, ಇವ ಭಾಳ ಶಾಣೆ ಇರ್ಬೇಕಂತ ತಿಳ್ಕೊಂಡು ಅವರು ಸಾಹೇಬ್ರು ಏನು ಮಾಡಿದರು, 3ನೇ ಪ್ರಶ್ನೆ ಸ್ವಲ್ಪ ಟ್ವಿಸ್ಟ್ ಆಗಿ ಕೇಳಿದ್ರು. ಅವರು ಹೇಳಕ್ಕೆ ಬಂದಿರಬಾರ್ದು ಇವನಿಗೆ. ಹಂಗೆ ಕೇಳಿದರು. ಏನು ಕೇಳಿದರು? ಶರೀರದೊಳಗೆ ಒಂದು ಜೀವದ, ಸತ್ತ ಬಳಿಕ ಈ ಪ್ರಾಣ, ಈ ಜೀವ ಎಲ್ಲಿಗೆ ಹೋಗುತ್ತಾ ಅಂತ ಕೇಳಿದರು. ಅವನಿಗೆ ಸ್ವಲ್ಪ ಟಫ್ ಆಯ್ತಲ್ಲ ಇದು ಕ್ವಶನ್. ಅವ ಅಂದ, ಆದರೂ ಸಮಾಧಾನಕರ ಉತ್ತರ ಕೊಟ್ಟ ಹುಡುಗ. ಏನಂತ ಕೊಟ್ಟ? ಈ ಶರೀರದೊಳಗೆ ಪ್ರಾಣದ ಸತ್ತ ಬಳಿಕ ಎಲ್ಲಿಗೆ ಹೋಗ್ತದೆ ಅನ್ನುವಂಥದ್ದನ್ನು ಇನ್ನೂ ತನಕ ಜಗತ್ತಿನೊಳಗೆ ಯಾವ ವಿಜ್ಞಾನಿನೂ ಕಂಡು ಹಿಡ್ದಿಲ್ಲ ಅಂತ ಉತ್ತರ ಕೊಟ್ಟ. ಅವ 8th ಕ್ಲಾಸ್ನಾಗ 3 ಅಂತ ಹಾಕಿ ಇನ್ನೂ ಯಾವ ವಿಜ್ಞಾನಿನೂ ಕಂಡು ಹಿಡ್ದಿಲ್ಲ. ಈ ಉತ್ತರಕ್ಕೆ ಸಾಹೇಬರಿಗೆ ಸಮಾಧಾನ ಆಗಿ ಅವರು ಅಂದರು, ಭಾಳ ಚಲೋ ಓದ್ಕೊಂಡನ ಹುಡುಗ, ಇದ ಅಧ್ಯಯನ ಮಾಡ್ಕೋತ ನೀ ಹೋಗು, ಮುಂದೆ ಚಲೋ ವ್ಯಕ್ತಿ ಆಗ್ತಿದೆ, ಸಮಾಜದೊಳಗೆ ಜ್ಞಾನಿ ಆಗ್ತಿದೆ, ಆಗಲಿ ನಿನಗೆ ಒಳ್ಳೇದಾಗಲಿ ಅಂತ ಕಲಿಸಿದ ಶಿಕ್ಷಕರಿಗೂ ಧನ್ಯವಾದ ಹೇಳಿ ಎಲ್ಲಿಗೆ ಬಂದ್ರು ಅವ್ರೀಗ? 8th ಕ್ಲಾಸಿಗೆ ಬಂದರು. ಒಂದು ಕಾಲು ಹೊರಗದ, ಒಂದು ಕಾಲು ಒಳಗದ. ಯಾರ್ದು? ಸಾಹೇಬ್ರದ್ದು. ಇವಾಗ ಸುಮ್ಮ ಕೊಡ್ಬೇಕಿಲ್ಲ, ರೆಡಿ ಅದಾವಲ್ಲಿ ಇವನು ಉತ್ತರ. ಇನ್ನೂ ಕೇಳಿಲ್ಲ ಅವರು. ನಾ ಹೇಳ್ತೀನಿ ಸರ್, ನಾ ಹೇಳ್ತೀನಿ. ಅವ್ರಿಗೆ ಆಶ್ಚರ್ಯ ಆಯ್ತು, ಇಷ್ಟು ಓವರ್ ಕಾನ್ಫಿಡೆಂಟ್ ಅದ ಅಂದ್ರೆ ಮತ್ತು ಇವ ಎಟ್ಟರ ಶಾಣೆ ಇರ್ಬೇಕು, 9th ಕ್ಲಾಸ್ದವನ್ನ ಮೀರಿಸುವಂಥ ಶಾಣೆ ಇರ್ಬೇಕು ಇವ ಅಂತ ಕೇಳೋಣ ಅಂತ ಅವರು ಮೊದಲನೇ ಪ್ರಶ್ನೆ ಕೇಳೇ ಬಿಟ್ರು. ಏನು ಕೇಳಿದ್ರು? ನಿಮ್ದು ಡೇಟ್ ಆಫ್ ಬರ್ತ್ ಹೇಳಂದ್ರೆ ಅವರು ಬರೆದಿಟ್ಕೊಂಡ್ರೆ ಏನು 1900 ಸಾಹೇಬ್ರಿಗೆ ಹಂಗಾಗಿರಬೇಡ. ಸಾಹೇಬ್ರಂದ್ರೆ 1947 ನಾನು ಅಲ್ಲಿ ನಮ್ಮ ಅಪ್ಪ ಸಹಿತ ಹುಟ್ಟಿಲ್ಲ ಅಂದ್ರೆ ಅವರು. ಹೋಗ್ಲಿ ಬಿಡು, ಏನೋ ತಪ್ಪು ಹೇಳ್ಯಾನ ಅಂತ ತಿಳ್ಕೊಂಡು ಮತ್ತೆ ದೊಡ್ಡ ಮನಸ್ಸು ಮಾಡಿ 2ನೇ ಪ್ರಶ್ನೆ, ನಿಮ್ಮ ತಂದೆ ಹೆಸರು ಏನಂದ್ರು? ಅದಕ್ಕೂ ಉತ್ತರ ತಯಾರದ. ಏನಂದ? ಮಹಾತ್ಮ. ಈ ಉತ್ತರ ಕೇಳಿ ಸಾಹೇಬರಿಗೆ ಸ್ವಲ್ಪ ಸಿಟ್ಟು ಬಂತು, ಪಿತ್ತ ನೆತ್ತಿಗೆ ಏರಿತ. ಅವ್ರಂದ್ರು, ಹುಚ್ಚದಿದೆ, ಶಾಣೆ ಇದ್ದಿದ್ದೇವೆ ಅಂದ್ರೆ. ಅದಕ್ಕೂ ಉತ್ತರ ತಯಾರೈತಿ. ಸಾಹೇಬ್ರ, ನಾವು ಹುಚ್ಚದೀನಿ, ಶಾಣೆ ಅದೀನಿ ಅನ್ನೋದು ಇನ್ನೂ ಜಗತ್ತಿನ ಯಾವನೂ ವಿಜ್ಞಾನಿ ಕಂಡು ಹಿಡ್ದಿಲ್ಲ ಅಂದ. ಹೇಳೋ ಉದ್ದೇಶ ಏನಂದ್ರೆ, ಒಬ್ರು ಯಾರೋ ಹೇಳ್ಯಾರಂತ ಅವ್ರದ್ದು ನೋಡಿ ಹೇಳೋದಲ್ಲ, ಯಾರೋ ಏನೋ ಮಾಡ್ಯಾರಂತ ತಿಳ್ಕೊಂಡು ಏನೋ ಮಾಡೋದಲ್ಲ. ನಾವು ಇಟ್ಟ ಗುರಿ ನಮಗೆ ಸಾಧಿಸಿ ತೋರ್ಸಾಕ ಬರ್ತದೋ ಏನಿಲ್ಲೋ, ನಮ್ಮ ಕಡೆಯಿಂದ ಆಗ್ತದೋ ಏನಿಲ್ಲ, ಆ ಶಕ್ತಿ ಸಾಮರ್ಥ್ಯ ನಮ್ಮೊಳಗೆ ಅಂತರಂಗದೊಳಗೆ ಅದೋ ಏನಿಲ್ಲೋ, ಅದನ್ನು ಅರಿತುಕೊಂಡು ನಮ್ಮ ಸಾಧನೆಯೊಳಗೆ ಹೆಜ್ಜೆ ಇಟ್ಟೇವಿ ಅಂದ್ರೆ ನಮ್ಮ ಗುರಿ ತಲುಪ್ತೀವಿ. ಆದ್ದರಿಂದ ನಾವೇನು ಮಾಡಬೇಕು? ನಾವು ಇಟ್ಟ ಗುರಿಯ ಜೊತೆಗೆ ಪರಿಶ್ರಮ, ಪ್ರಯತ್ನ ಇವು 2 ಇದ್ವು ಅಂದ್ರೆ
ನಮ್ಮ ಗುರಿಯನ್ನು ನಾವು ತಲುಪಲಿಕ್ಕೆ ಸಾಧ್ಯದ. ನೀವು ಕಂಡ ಕನಸು ನನಸಾಗಲಿ, ನೀವು ಇಟ್ಟ ಗುರಿ ನಿಮ್ಮ ಕೈವಶ ಆಗಲಿ ಅನ್ನುವಂಥ 2 ನುಡಿಗಳನ್ನು ಗುರುದೇವರ ಪಾದಕ್ಕೆ ಸಮರ್ಪಣೆ ಮಾಡಿ, ನಮ್ಮನ್ನು ಸಹಿತ ನಮ್ಮ ದೊಡ್ಡಮನಿ ಸರ್ ಅವರು, ನಮ್ಮ ಗೆಜ್ಜಿ ಸರು, ನಮ್ಮ ಅನಿಲ್ ಸರು ಅವರೆಲ್ಲರೂ ಭಾಳ ಪರಿಚಿತರು. ನಾವು ಒಂದು ದಿವಸ ಬಂದು ಸೇವಾ ಮಾಡೀವಿ ನಿಮ್ಮಲ್ಲಿ, ಆದ್ರೆ ನೀವು ಬರೀ ಒಂದು ಫೋನ್ ಮಾಡಿದ್ರೆ ಸಾಕು, ನಾವು ಒಬ್ಬರ ಬಂದೀವಿ ಆಶ್ರಮದಿಂದ. ಆದ್ರೆ ನಮ್ಮ ಅಧ್ಯಕ್ಷ ಸ್ವಾಮೀಜಿಯವರು ಹಿಂಗೆ ಆಶ್ರಮದೊಳಗೆ ಒಂದಿಟ್ಟು ಸೇವಾದಾರಿ ಸರ್ ಅಂತಂದ್ರೆ, ನಾವು ಒಬ್ಬ ಸ್ವಾಮಿಗಳು ಬಂದು ಸೇವಾ ಮಾಡೀವಿ ನಿಮ್ಮ ಸಂಸ್ಥೆಗೆ, ಆದರೆ ನಿಮಗೊಂದು ಫೋನ್ ಬಂದ್ರೆ ನೀವು 100 ಜನ ಬಂದು ಸೇವಾ ಮಾಡ್ತೀರಿ. ಅಂಥ ಒಂದು ಭಕ್ತಿವಂತ ಏನು ಅಕಾಡೆಮಿ ಇದು ಗೆಜ್ಜಿ ಸರ್ದು. ಹೀಗಾಗಿ ಆ ಗೆಜ್ಜಿ ಸರಲ್ಲಿ, ನಮ್ಮ ಅನಿಲ್ ಸರಲ್ಲಿ, ಎಲ್ಲ ಗುರುಗಳಲ್ಲಿ ವಂದಿಸುತ್ತಾ ಮತ್ತೊಮ್ಮೆ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳನ್ನು ಹೇಳುತ್ತಾ 2 ನುಡಿಗಳನ್ನು ಗುರುದೇವರ ಪಾದಕ್ಕೆ ಸಮರ್ಪಣೆ ಮಾಡ್ತೀವಿ. ನಮಸ್ಕಾರ.